ಪಶ್ಚಿಮ ಬಂಗಾಳದ ಫಾಲ್ಟಾ ವಿಧಾನಸಭೆಗೆ ಮತ್ತೆ ಚುನಾವಣೆ ಘೋಷಣೆಯಾಗಿದೆ. ಫಾಲ್ಟಾ ಕ್ಷೇತ್ರದಲ್ಲಿ ಇವಿಎಂ ಟ್ಯಾಂಪರಿಂಗ್ ಮಾಡಿದಂಥ ಆರೋಪದ ಹಿನ್ನೆಲೆಯಲ್ಲಿ ಹಲವು ಚುನಾವಣಾ ಅಕ್ರಮಗಳು ನಡೆದಿವೆ ಅನ್ನುವಂಥ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಮರು ಮತದಾನಕ್ಕೆ ತೀರ್ಮಾನವನ್ನ ಮಾಡಿದೆ. ಸೌತ್ 24 ಪರಗಣ ಜಿಲ್ಲೆಯಲ್ಲಿ ಬರುವಂತಹ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ 285 ಬೂತ್ಗಳಲ್ಲೂ ಕೂಡ ಮರು ಮತದಾನ ನಡೆಯಲಿದೆ. ಮತದಾನ ನಡೆಯೋದು ಮೇ 21ನೇ ತಾರೀಕು, ಕೌಂಟಿಂಗ್ ಆಗೋದು ಮೇ 24ನೇ ತಾರೀಕು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬಾರಿಯಂತೂ ಪ್ರತಿ ಬಾರಿಯಲ್ಲಿ ಚುನಾವಣೆ ನಡೆದಾಗ ಚುನಾವಣಾ ಹಿಂಸಾಚಾರ, ಚುನಾವಣಾ ಅಕ್ರಮಗಳು ಎಗ್ಗಿಲ್ಲದೆ ನಡೀತಾ ಇತ್ತು. ಈ ಬಾರಿ ಹಾಗಾಗಬಾರದು ಅಂತಾನೆ ಸುಮಾರು 2.5 ಲಕ್ಷದಷ್ಟು ಸೇನಾ ಪಡೆಗಳನ್ನ, ಸಿಆರ್ಪಿಎಫ್ ಯೋಧರನ್ನ ಅಲ್ಲಿ ನಿಯೋಜನೆ ಮಾಡುವಂತಹ ಕೆಲಸ ಮಾಡಲಾಗಿದೆ. ಅದರ ಹೊರತಾಗಿಯೂ ಬಹುತೇಕ ಶಾಂತಿಯುತವಾಗಿ ಚುನಾವಣೆ ನಡೆದ್ರು. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೀತಿ ಚುನಾವಣಾ ಅಕ್ರಮಗಳು ನಡೆದಿರುವಂತಹ ಆರೋಪ ಕೇಳಿಬಂದಿದೆ. ಆ ಕಾರಣಕ್ಕಾಗಿನೇ ಇವತ್ತು ಡೈಮಂಡ್ ಹಾರ್ಬರ್ ಹಾಗೆ ಮಾಗ್ರಾಹಟ್ ಈ 2 ವಿಧಾನಸಭಾ ಕ್ಷೇತ್ರದ ಕೆಲ ಬೂತ್ಗಳಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅನ್ನುವಂತಹ ಕಾರಣಕ್ಕಾಗಿ ಮರು ಮತದಾನವನ್ನ ಆಯೋಜನೆ ಮಾಡಲಾಗಿತ್ತು. ಅವುಗಳದ್ದು ರಿಸಲ್ಟ್ ನಾರ್ಮಲಿ ಈಗ ಸೋಮವಾರ ಏನ್ ರಿಸಲ್ಟ್ ಬರುತ್ತೋ ಆವತ್ತೇ ರಿಸಲ್ಟ್ ಬರುತ್ತೆ. ಆದ್ರೆ ಇದೊಂದು ವಿಧಾನಸಭಾ ಕ್ಷೇತ್ರ, ಫಾಲ್ಟಾ ವಿಧಾನಸಭಾ ಕ್ಷೇತ್ರ, ಸೌತ್ ಪರಗಣ ಅಂದ್ರೇನೆ ಚುನಾವಣಾ ಹಿಂಸಾಚಾರ ಅನ್ನುವಂಥ ಒಂದು ಕುಖ್ಯಾತಿ ಇದೆ. ಅಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಬಹುತೇಕ ಬೂತ್ಗಳಲ್ಲಿ ಈ ರೀತಿ ಅಕ್ರಮಗಳಾಗಿದ್ದಾವೆ ಅಂತ ಹೇಳಿ ಇವತ್ತು ವಿಲೇಜರ್ಸ್, ಗ್ರಾಮಸ್ಥರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಅಲ್ಲಿನ ಅಭ್ಯರ್ಥಿಯ ವಿರುದ್ಧ, ಟಿಎಂಸಿ ಕಾರ್ಯಕರ್ತರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆ ಕಾರಣಕ್ಕಾಗಿ ಈಗ ಚುನಾವಣಾ ಆಯೋಗ ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದು ಮೇ 21ನೇ ತಾರೀಕು ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಮರು ಮತದಾನ ನಡೆಯಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.